ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯ ಶ್ರೀ ರೇಣುಕಾ ನಮೋಸ್ತುತೆ. ಜಗನ್ಮಾತೆಯ ಪಾದಾರವಿಂದಗಳಿಗೆ ವಂದಿಸುತ್ತಾ ಆ ಮಲೈ ಮಾದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನ 12 ರಾಶಿ ಕಡೆ ಯಾವ್ಯಾವ ಫಲ ಇದೆ, 12 ರಾಶಿಯವರಿಗೆ ಏನೇನು ಶುಭ ಫಲಗಳಿದೆ ನೋಡ್ಕೊಂಬರೋಣ. ಮೊದಲಿಗೆ ಇವತ್ತು ತಾರೀಕು 8/4/2026 ಬುಧವಾರ, ಉತ್ತರಾಯಣ, ಶ್ರೀ ಪರಾಭವ ನಾಮ ಸಂವತ್ಸರದಲ್ಲಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ಇವತ್ತು ವಿಶೇಷವಾಗಿರ್ತಕ್ಕಂಥದ್ದು ವಸಂತ ಋತು. ಆ ವಸಂತ ಋತು ಒಳಗಡೆ ಚೈತ್ರ ಮಾಸದಲ್ಲಿರ್ತಕ್ಕಂಥದ್ದು ಇವತ್ತು ವಿಶೇಷವಾಗಿ ಮೂಲಾ ನಕ್ಷತ್ರ ಬಂದಿರತಕ್ಕಂಥದ್ದು. ಯಾರ್ಯಾರು ಮೂಲಾ ನಕ್ಷತ್ರದಲ್ಲಿರ್ತಕ್ಕಂಥವ್ರು ಈ ದಿನ ಗೋಪೂಜೆಯನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ತುಂಬ ಒಳ್ಳೆಯದಾಗುತ್ತೆ. ಅಲ್ಲೆದರೂ ನಾಟಿ ಹಸುಗಳನ್ನು, ಹಳ್ಳಿಕಾರ ಹಸು ಎಲ್ಲಿದೆ ಅಲ್ಲಿ ಹೋಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಆ ತಾಯಿಗೆ ಗೋಮಾತೆಗೆ ಮುಖವನ್ನು ತೊಳೆದು, ಪಾದವನ್ನು ತೊಳೆದು, ಬಾಲವನ್ನು ತೊಳೆದು, ಸ್ವಲ್ಪ ಅರಿಶಿನ ಕುಂಕುಮವನ್ನು ಬಾಲಕ್ಕೆ ಇಟ್ಟು, ಹಣೆಗೆ ಇಟ್ಟು, ಪಾದಕ್ಕೆ ಎಲ್ಲ ಇಟ್ಟು, ಆಕೆಗೆ ನೆನೆಯಾಕಿರೋ ಅಕ್ಕಿ ಮತ್ತು ಬೆಲ್ಲವನ್ನು ತಿನ್ನಿಸಿದ್ರೆ ಖಂಡಿತವಾಗೂ ತುಂಬ ಒಳ್ಳೆಯದಾಗುತ್ತೆ. 333 ಕೋಟಿ ದೇವಾನುದೇವತೆಗಳ ಅಡಕವಾಗಿರ್ತಕ್ಕಂಥ ಗೋಮಾತೆಯನ್ನು ಈ ದಿನ ಪೂಜೆಯನ್ನು ಮಾಡ್ತಕ್ಕಂಥದ್ದು ತುಂಬ ವಿಶೇಷವಾಗಿರ್ತಕ್ಕಂಥದ್ದು ಬುಧವಾರ ದಿನ. ಬಂಧುಗಳೇ, ಈ ದಿನ ಶುಭ ಕಾಲ ಬಂದು 9ರಿಂದ 10:30ವರೆಗೂ, ಮಧ್ಯಾಹ್ನ 1:30ರಿಂದ 3 ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಈಗ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿವೇಶ್ಚ ರಾಹುವೇ ಕೇತುವೆ ನಮಃ. ಮೊದಲಿಗೆ ಮೇಷರಾಶಿಯವರಿಗೆ ಯೋಚನೆ ಮಾಡ್ತಕ್ಕಂಥ ದಿನ, ತುಂಬ ಆಲೋಚನೆ ಇರ್ತಕ್ಕಂಥದ್ದು, ಪ್ರಗತಿ ಪಥದಲ್ಲಿ ಯಾವ ರೀತಿ ನಡಿಬೇಕು ಅಂತ ತುಂಬ ಆಲೋಚನೆಯಿಂದ ನಡೀತಾ ಇರ್ತಕ್ಕಂಥ ಒಂದು ಮುಂಬರುವ ದಿನಗಳಲ್ಲಿ ನಾವು ಯಾವ ರೀತಿ ಇರಬೇಕು ಅಂತ ಯೋಚನೆ ಮಾಡ್ತಕ್ಕಂಥ ದಿನ. ವೃಷಭ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ. ಈ ದಿನ ತುಂಬ ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಸಂತೋಷದಾಯಕವಾಗಿರ್ತಕ್ಕಂಥದ್ದು, ದೂರ ಪ್ರಯಾಣ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ಏನಾದರೂ ಒಂದು ಮನಸ್ಸಿನಲ್ಲಿ ಒಂದು ಸಂತೋಷ ಆಗ್ತಕ್ಕಂಥದ್ದು ಆಗುತ್ತೆ. ಈ ದಿನ ಕರ್ಕಾಟಕ ರಾಶಿಯವರಿಗೆ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು, ತುಂಬ ಚೆನ್ನಾಗಿದೆ. ಸ್ವಲ್ಪ ಪ್ರಯತ್ನ ಪಡಿ, ಖಂಡಿತವಾಗಿ ಫಲ ಉಂಟು. ಇನ್ನು ಸಿಂಹರಾಶಿಯವರಿಗೆ ಪ್ರಸಿದ್ಧಿ ಆಗ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಕಾಳಜಿ ವಹಿಸ್ತಕ್ಕಂಥದ್ದು, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ತುಂಬ ಚೆನ್ನಾಗಿ ಒಂದು ಸ್ವಲ್ಪ ನಿಮ್ಮ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ತೀರಿ. ಇನ್ನು ತುಲಾ ರಾಶಿಯವರಿಗೆ ಸುಖ, ಶಾಂತಿ, ನೆಮ್ಮದಿಯಿಂದ ಕಾಲ ಕಳೀತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ ಇವತ್ತು, ಸಂತೋಷದಾಯಕವಾಗಿರ್ತಕ್ಕಂಥ ಕಾಲ ಅಂತಲೇ ಹೇಳ್ಬೋದು ಈ ದಿನ. ಇನ್ನು ಧನುಷು ರಾಶಿಯವರಿಗೆ ಅನುಕೂಲವಾಗ್ತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಕೆಲಸದಲ್ಲಿ ಉನ್ನತ ಸ್ಥಾನಮಾನ ಸಿಗ್ತಕ್ಕಂಥದ್ದು, ತುಂಬ ಅತಿರೇಕವಾಗಿರ್ತಕ್ಕಂಥ ಒಂದು ಅನುಕೂಲ ಆಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಮಕರ ರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ, ನಿಮಗೆ ತುಂಬ ಚೆನ್ನಾಗಾಗ್ತೀರಾ. ಒಂದು ಸ್ವಲ್ಪ ಪ್ರಯತ್ನ ಪಡಿ. ಕೋರ್ಟು ಕಚೇರಿಗಳಲ್ಲಿ ಮತ್ತು ಜಮೀನಿನ ವಿವಾದಗಳಲ್ಲಿ ಹರಿಯುವಂಥದ್ದು ಅದ್ರ ಬಗ್ಗೆ ಸವಿಸ್ತರವಾಗಿ ತಿಳಿಸೋದಾದರೆ ನಿಮಗೆ ಪರಿಹಾರ ಸಿಗ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಕುಂಭರಾಶಿಯವರಿಗೆ ನೀವು ಗೈಡೆನ್ಸ್ ಮಾಡ್ತೀರಿ, ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ತೊಗೊಂಡು ಅವ್ರಿಗೆ ಯಾವ ರೀತಿ ಇರಬೇಕು, ಯಾವ ರೀತಿ ನಡ್ಕೊಬೇಕು, ಇದನ್ನೆಲ್ಲ ಮಾಡ್ತಕ್ಕಂಥದ್ದು ಕುಂಭರಾಶಿಯವರಿಗೆ ಯೋಚನೆಯನ್ನು ಕೊಡ್ತೀರಿ. ಬೇರೆಯವ್ರಿಗೆ ಗೈಡೆನ್ಸನ್ನು ಮಾಡದೇ ಇದ್ದೀರಿ. ಮೀನರಾಶಿಯವರಿಗೆ ಶಾಂತಿ ಸಮಾಧಾನದಿಂದ ಇವತ್ತು ಸ್ವಲ್ಪ ಮಟ್ಟಿಗೆ ಸಮಾಧಾನವಾಗಿರ್ತೀರಿ. ಅಂದರೆ ಮನಸ್ಸಿನಲ್ಲಿ ಉದ್ರೇಕ ಇರುತ್ತೆ, ಆದರೂ ಕೂಡ ಏನೋ ಒಂಥರ ಆತಂಕದಲ್ಲಿ ಇರ್ತಕ್ಕಂಥ ಕಾಲ ಕಳೀತಕ್ಕಂಥ ಒಂದು ಸನ್ನಿವೇಶ ಎದುರಾಗ್ತಕ್ಕಂಥದ್ದು. ಸ್ವಲ್ಪ ಸಮಾಧಾನವಾಗಿದ್ದುಬಿಡಿ, ಕೋಪಕ್ಕೆ ಉದ್ರೇಕಕ್ಕೆ ಮನಸ್ಸು ಕೊಡಬೇಡಿ, ಒಳ್ಳೆಯದಾಗಲಿ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ಸುಖ, ಶಾಂತಿ, ನೆಮ್ಮದಿ ಸಿಕ್ಕಲಿ. ಬಿಸಿಲು ಕಾಲ, ಸ್ವಲ್ಪ ಹೊರಗಡೆ ಸುತ್ತಾಡಬೇಡಿ. ಜಾಸ್ತಿ ಒಂದು ಮಧ್ಯಾಹ್ನ 3 ಗಂಟೆ 4 ಗಂಟೆ ಮೇಲೆ ಪ್ರಯಾಣ ಮಾಡ್ತಕ್ಕಂಥದ್ದು ಮಾಡಿ. ತಂಪು ಪಾನೀಯಗಳನ್ನು ತಗೊಳ್ತಕ್ಕಂಥದ್ದು ಮಾಡಿ. ದೇಹಕ್ಕೆ ನಿಂಬೆಹಣ್ಣಿನ ರಸ, ಮೂಸಂಬಿ ರಸ, ಸ್ವಲ್ಪ ಕೋಲ್ಡ್ ಐಟಮ್ ಅಂತಕ್ಕಂಥದ್ದು ತಗೊಳ್ಳಿ. ಕಲ್ಲಂಗಡಿ ಹಣ್ಣಾಗಲಿ, ಯಾವುದಾದ್ರು ಒಂದು ಶೀತ ಪದಾರ್ಥಗಳನ್ನು ಸ್ವಲ್ಪ ದೇಹವನ್ನು ತಂಪಾಗಿಡ್ತಕ್ಕಂಥದ್ದು ಮಾಡಿ. ತಲೆಗೆ ಹರಳೆಣ್ಣೆಯನ್ನು ಹಾಕ್ತಕ್ಕಂಥದ್ದು ಮರಿಬೇಡಿ, ತಂಪಾಗಿಟ್ಕೊಳ್ಳಿ. ಬಿಸಿಲು ಇನ್ನು ದಿನಮಾನಗಳಲ್ಲಿ ಜಾಸ್ತಿ ಆಗ್ತಕ್ಕಂಥದ್ದು, ಡಿಗ್ರಿ ಸೆನ್ಸೇಷನ್ಗಳು ಜಾಸ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಹುಷಾರಾಗಿ ನೋಡ್ಕೊಳ್ಳಿ, ಆರೋಗ್ಯ ಕಾಪಾಡ್ಕೊಳ್ಳಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು.
ಸನ್ಮಂಗಳ ಅನುಭವಂತು. ಒಳ್ಳೆಯದಾಗಲಿ.